ಕರಾವಳಿಯ ದೈವಕ್ಕೆ ಮತ್ತೆ ಅಪಮಾನ ಆಯ್ತಾ? ದೈವದ ಶಕ್ತಿ ಗೊತ್ತಿದ್ರೂ ಕೂಡ ಅವಮಾನ ಮಾಡಿದ್ರಾ? ಕರ್ನಾಟಕದ ಅಳಿಯನ ಬಾಯಲ್ಲಿ ಇದೆಂಥ ಮಾತಿರಬಹುದು? ಕರಾವಳಿ ಅಳಿಯನಿಗೆ ಈ ನೆಲದ ಸಂಸ್ಕೃತಿ ಗೊತ್ತಿಲ್ವಾ? ಹಾಗಾದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಏನಾಯ್ತು? ಕರಾವಳಿಯ ದೈವಕ್ಕೆ ಅಪಮಾನ ಹೇಗಾಯ್ತು ನೋಡ್ತಾ ಹೋಗೋಣ. ಕರಾವಳಿಯ ಅಳಿಯನಿಗೆ ಈ ನೆಲದ ಸಂಸ್ಕೃತಿಯ ಬಗ್ಗೆ ಅರಿವಿಲ್ವಾ, ಗೊತ್ತಿಲ್ವಾ? ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಟ ರಣವೀರ್ ಇಂಥ ಮಾತಾಡೋದ? ರಣವೀರ್ ಲೇವಡಿ ಮಾಡ್ತಾ ಇದ್ರು ಕೂಡ ರಿಷಬ್ ಅವರು ನಗಾಡ್ಕೊಂಡು ಸುಮ್ಮನಿದ್ಯಾಕೆ? ಬರೀ ಸುಮ್ಮನಿರ್ಲಿಲ್ಲ, ನಗಾಡ್ಕೊಂಡು ಸುಮ್ಮನಿದ್ಯಾಕೆ? ಈ ಪ್ರಶ್ನೆ ಕಾಡ್ತಾ ಇದೆ. ಕಾಂತಾರ ಸೀಕ್ವೆಲ್ 1 ಅತ್ಯದ್ಭುತವಾಗಿ, ಕಾಂತಾರಕ್ಕಿಂತಲೂ ಸೀಕ್ವೆಲ್ 1 ಬಹಳ ಅತ್ಯದ್ಭುತವಾಗಿ ವಿಶ್ವದಾದ್ಯಂತ ರಾರಾಜಿಸ್ತು. ಎಲ್ಲರೂ ಕೂಡ ನೋಡಿ ಭೇಷ್ ಅಂದ್ರು. ಒಂದು ತುಂಬಿದ ಸಭೆಯಲ್ಲಿ, ಅದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೇದಿಕೆಯಲ್ಲಿ ಕಾಂತಾರ ಅನ್ನೋದಕ್ಕಿಂತ ಕರಾವಳಿ ಭಾಗದ ದೈವಕ್ಕೆ ಈ ಪ್ರಮಾಣದ ಅವಮಾನ ಆದರೂ ಸಹಿಸ್ಕೊಂಡು ಹೆಂಗ ಸುಮ್ಮನಿದ್ರು ರಿಷಬ್ ಅವರು? ಇದು ಪ್ರಶ್ನೆ. ಹಾಗಾದ್ರೆ ಏನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತಾ ಹೋಗ್ತೀನಿ ನಾನು. ಚಾಮುಂಡಿ ದೇವಿಯನ್ನ ಫೀಮೇಲ್ ಘೋಸ್ಟ್ ಅಂದ್ರೆ ದೆವ್ವ, ಹೆಣ್ಣು ದೆವ್ವ ಅಂತ ಚಾಮುಂಡಿ ದೇವಿಯನ್ನ ಫೀಮೇಲ್ ಘೋಸ್ಟ್ ಅಂತ ಮಾತಾಡಿರೋದು ಆ ತುಂಬಿದ ಸಭೆಯಲ್ಲಿ. ತುಳುನಾಡ ದೈವಕ್ಕೆ ರಣವೀರ್ ಸಿಂಗ್ ಮಾಡಿರೋ ಅಪಮಾನ ಇದು. ನಿಜಕ್ಕೂ ಇದನ್ನ ಯಾರು ಒಪ್ಕೊಳ್ಳಕ್ಕೆ ಅಥವಾ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಮುಂದಕ್ಕೆ ಬರಲೇಬಾರದು. ಎಡವಟ್ಟೆ ಇದು, ತಪ್ಪಿದು. ಹೆಣ್ಣು ದೆವ್ವ ಎಂದ ರಣವೀರ್ ಸಿಂಗ್ ಕಾಂತಾರ ಸಿನಿಮಾ ದೃಶ್ಯದ ಬಗ್ಗೆ ರಣವೀರ್ ಸಿಂಗ್ ಈ ರೀತಿಯಾಗಿ ಲೇವಡಿ ಆಡಿದ್ದಾರೆ. ರಿಷಬ್ ಶೆಟ್ಟಿ ನಟನೆಯನ್ನ ಹೊಗಳುವ ವೇಳೆ ಈ ಎಡವಟ್ಟಾಗಿದೆ. ಗೋವಾದಲ್ಲಿ ನಡೆದ IFFI 2025 ಈ ಒಂದು ಕಾರ್ಯಕ್ರಮದಲ್ಲಿ ಚಾಮುಂಡಿ ತಾಯಿಗೆ ಫೀಮೇಲ್ ಘೋಸ್ಟ್ ಅಥವಾ ಹೆಣ್ಣು ದೆವ್ವ ಅಂತ ಮಾತಾಡಿರೋದು. ರಿಷಬ್ ಶೆಟ್ಟಿ ಎದರಲ್ಲೇ ಇದ್ರು. ಸೀಕ್ವೆಲ್ 2 ಮಾಡಿದ್ರೆ ನನ್ನನ್ನ ನೀವು, ಅಥವಾ ಕಾಂತಾರ 3 ಮಾಡಿದ್ರೆ ನನಗೆ ನೀವು ಅದರಲ್ಲಿ ಇನ್ವೈಟ್ ಮಾಡಬೇಕು ಅಂತ ಕೇಳಿದ್ರು. ನಗಾಡ್ಕೊಂಡೇ ಕೂತಿದ್ರು ರಿಷಬ್ ಶೆಟ್ಟಿ ಅವರು. ಇದು ಬಹಳ ಕೋಪಕ್ಕೆ, ಅಸಮಾಧಾನಕ್ಕೆ ರಾಜ್ಯದ ಜನರಿಗೆ, ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಭಾಗದ ಜನರಿಗೆ ಕಾರಣವಾಗ್ತಾ ಇದೆ. ಚಾಮುಂಡಿ ದೇವಿಯನ್ನ ಹೆಣ್ಣು ದೆವ್ವ ಅಂತ ಲೇವಡಿ ಮಾಡಿರೋದು ರಣವೀರ್ ಅವರು. ಗೊತ್ತಿದ್ದು ಮಾತಾಡಿದ್ನೋ ಆ ಪುಣ್ಯಾತ್ಮ, ಗೊತ್ತಿಲ್ಲದೆ ಮಾತಾಡಿದ್ನೋ? ಇಲ್ಲಿ ತನಕ ಕೇವಲ ವೇಷಗಳಲ್ಲಿ ಎಡವಟ್ಟು ಮಾಡ್ಕೊಳ್ತಾ ಇದ್ರು, ವೇಷಗಳಲ್ಲಿ. ಈಗ ಭಾಷೆಯಲ್ಲೂ ಕೂಡ ಹೇಳಿ ಕೇಳಿ ಅವ್ರ ಹೆಂಡತಿ ಉಡುಪಿ ಭಾಗದವರು, ಕರ್ನಾಟಕದವರು ಅನ್ನೋಕ್ಕಿಂತ ಕರಾವಳಿ ಭಾಗದವ್ರೆ. ದೈವದ ಬಗ್ಗೆ ಅಪಾರ ಪ್ರಮಾಣದಲ್ಲಿ ಗೊತ್ತಿರುವಂಥವ್ರು ಹೋಗಿ ಬಂದಿದ್ದಾರೆ, ದೈವಕ್ಕೆ ನಡ್ಕೊಂಡಿದ್ದಾರೆ ಅವ್ರ ಹೆಂಡತಿ. ಗಂಡನಾದವನು ಇಂಥ ಮಾತಾಡಿದ್ರೆ ದೆವ್ವಕ್ಕೂ ದೈವಕ್ಕೂ ಅಥವಾ ದೇವಿಗೂ ವ್ಯತ್ಯಾಸ ಗೊತ್ತಿಲ್ಲದಲ್ಲಿರುವಂತಹ ಜನರ ಇವರು. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot.